ಬಳ್ಳಾರಿಯಲ್ಲಿ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಸಂಭವಿಸಿದಂತಹ ಘರ್ಷಣೆಯ ಬೆನ್ನಲ್ಲೇ ಇಡೀ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವಹಿಸುವಂತಹ ಸಾಧ್ಯತೆ ಇದೆ. ಸಿಐಡಿ ಅಥವಾ ಎಸ್ಐಟಿ ರಚನೆ ಮಾಡೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ವಹಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಸಿಐಡಿ ಮತ್ತು ಎಸ್ಐಟಿ ಇವೆರಡರಲ್ಲಿ ಯಾವುದನ್ನ ಪಿಕ್ ಮಾಡುತ್ತೆ ಅನ್ನೋದು ಶೀಘ್ರದಲ್ಲಿ ಗೊತ್ತಾಗುತ್ತೆ. ಇನ್ನೆರಡು ದಿನಗಳಲ್ಲಿ ತನಿಖೆಯ ಕುರಿತು ತೀರ್ಮಾನವನ್ನ ಕೈಗೊಳ್ಳಲಿದೆ ಸರ್ಕಾರ ಅನ್ನೋದರ ಮಾಹಿತಿ. ಪೊಲೀಸರ ವರದಿ ಬಂದ ಮೇಲೆ ಸರ್ಕಾರ ಏನ್ ಮಾಡಬೇಕು ಪ್ರಕರಣದಲ್ಲಿ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ನೆನಪಿರಲಿ ವೀಕ್ಷಕರ, ಇಡೀ ಪ್ರಕರಣದಲ್ಲಿ ಈಗಾಗಲೇ ಒಟ್ಟು 6 FIRಗಳಾಗಿದೆ. 4 ಕಂಪ್ಲೇಂಟು ಭರತ್ ರೆಡ್ಡಿ ಕಡೆಯವರು ಕೊಟ್ಟಿರೋದು ಜನಾರ್ದನ ರೆಡ್ಡಿ ಮೇಲೆ. ಜನಾರ್ದನ ರೆಡ್ಡಿ ಅವರು ನಾನೇನು ಕಮ್ಮಿ ಇಲ್ಲ ಅಂತ ಅವರು 2 ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. 2 FIRಗಳಲ್ಲಿ ಜನಾರ್ದನ ರೆಡ್ಡಿ, ಭರತ್ ರೆಡ್ಡಿ, ಅವರ ಆಪ್ತರು ಎಲ್ಲರ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ. ಸೊ ಇಲ್ಲಿ ಯಾರ್ಯಾರು ತಪ್ಪಿದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಿಐಡಿ ಅಥವಾ ಎಸ್ಐಟಿಗೆ ಪ್ರಕರಣವನ್ನ ಕೊಡುವ ಸಾಧ್ಯತೆ ಆ ಬಗ್ಗೆ ಗಂಭೀರವಾದಂತಹ ಚಿಂತನೆಗಳಾಗ್ತಾ ಇದೆ. ಎನಿ ಮೂಮೆಂಟ್ ಸರ್ಕಾರ ಇದರ ಬಗ್ಗೆ ಆದೇಶವನ್ನ ಹೊರಡಿಸಬಹುದು, ಸುತ್ತೋಲೆಯನ್ನ ಪ್ರಕಟ ಮಾಡಬಹುದು ಅನ್ನುವಂತಹ ನಿರೀಕ್ಷೆ. ಮತ್ತೆ ಪೊಲೀಸರು ಸರಿಯಾಗಿ ಘಟನೆಯನ್ನ ಹ್ಯಾಂಡಲ್ ಮಾಡಲಿಲ್ಲ ಅನ್ನುವಂತಹ ಆರೋಪ ಇದೆಯಲ್ಲ, ಅವ್ರಿಗೆ ಗೊತ್ತಿತ್ತು ಮಾಪ್ ಸೇರ್ತಾ ಇದೆ, ಎಲ್ಲರ ಕೈನಲ್ಲಿ ಕಟ್ಟಿಗೆ, ದೊಣ್ಣೆ, ಆಮೇಲೆ ಗನ್ಗಳನ್ನ ಇಟ್ಕೊಂಡು ಬರ್ತಿದ್ದಾರೆ ಅಂತ. ಸೊ ಎಲ್ಲರನ್ನೂ ಆರಂಭಿಕ ಹಂತದಲ್ಲಿ ಯಾಕೆ ತಡಿಲಿಲ್ಲ, ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾವ ರೀತಿ ಆಯಿತು, ಇಷ್ಟು ಜನ ಸೇರೋದಕ್ಕೆ ಹೆಂಗೆ ಬಿಟ್ರು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಒಂದು ಡೆಡಿಕೇಟೆಡ್ ಟೀಮ್ ತನಿಖೆ ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಎಸ್ಐಟಿ ಅಥವಾ ಸಿಐಡಿ ಯಾವುದರ ಸಾಧ್ಯತೆ ಜಾಸ್ತಿ ಇದೆ? ಯಾವಾಗ ಅಧಿಕೃತವಾದ ಆದೇಶ ಹೊರಡಿಸಬಹುದು? ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಬಹುದು ನಾವು? ಮಮತಾ, ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಈ ಸಂಬಂಧಪಟ್ಟಂತೆ ಗಂಭೀರ ಚರ್ಚೆಗಳಾಗ್ತಿದ್ದಾವೆ. ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ತಲೆನೋವು ಆಗಿರುವಂತಹ ಪ್ರಕರಣ, ಸಾಕಷ್ಟು ಮುಜುಗರ ಆಗಿರುವಂತದ್ದು. ಹೊಸ ವರ್ಷದ ಮೊದಲ ದಿನವೇ ಈ ತರ ಬಳ್ಳಾರಿನಲ್ಲಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಯಾರು ಕೂಡ ಮಾಡಿರ್ಲಿಲ್ಲ. ಆದ್ರೆ ಅಲ್ಲಿ ಗಣಿಧಣಿಗಳ ರೆಡ್ಡಿ ವರ್ಸಸ್ ರೆಡ್ಡಿಗಳ ಹಳೆಯ ಜಿದ್ದು ಏನಿದೆ, ಹೊಸ ವರ್ಷದಲ್ಲಿ ಆ ರೂಪದಲ್ಲಿ ಕಾಣಿಸ್ಕೊಂಡಿದೆ. ಒಂದು ರೀತಿಯಲ್ಲಿ ದೊಡ್ಡ ಗಂಭೀರವಾದಂತಹ ಪ್ರಕರಣ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂತಹ ತನಿಖೆ ಮಾಡಬೇಕು ಅನ್ನುವಂತಹ ನಿರ್ಧಾರ ಮಾಡಿಕೊಂಡಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆ ಒಂದು ಸುತ್ತಿನ ಚರ್ಚೆಯನ್ನ ಪರಮೇಶ್ವರ್ ಅವರು ಮಾಡಿದ್ದಾರೆ. ಸಿಐಡಿ ಅಥವಾ ಎಸ್ಐಟಿ ತಂಡ ಒಂದು ರೀತಿಯಲ್ಲಿ ಹಿರಿಯ ಅಧಿಕಾರಿಗಳು, ಖಡಕ್ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ತನಿಖೆಗೆ ಕೊಡಬೇಕು ಅನ್ನುವಂತಹ ಚಿಂತನೆ ಇದೆ. ಇನ್ನೆರಡು ದಿನಗಳಲ್ಲಿ ಈ ಸಂಬಂಧಪಟ್ಟಂತೆ ತೀರ್ಮಾನ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಏನೆಲ್ಲ ಆಗಿದೆ ಅನ್ನುವಂತಹ ಕೂಲಂಕಷ ವರದಿಯನ್ನ ಬಳ್ಳಾರಿ ಪೊಲೀಸರಿಂದ ಪರಮೇಶ್ವರ್ ಅವರು ಕೇಳಿದ್ದಾರೆ. ವರದಿ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ತಾರೆ. ಆ ತರದೊಂದು ಪ್ರಕರಣ ತನಿಖೆ ಆಗ್ಬೇಕು, ಸೂಕ್ತವಾಗಿ ತನಿಖೆ ಆಗ್ಬೇಕು, ಜೊತೆಗೆ ಯಾರ ತಪ್ಪಿದೆ ಅನ್ನುವಂಥದ್ದು ಕೂಡ ಬಯಲಾಗಬೇಕು. ಎಲ್ಲವನ್ನೂ ಕೂಡ ಅವಗಾಹನೆಯಲ್ಲಿ ಇಟ್ಕೊಂಡು ಸರ್ಕಾರ ಈ ತೀರ್ಮಾನ ಮಾಡ್ತಾ ಇರುವಂತದ್ದು. ತನಿಖೆಯ ಅಗತ್ಯ ಇದೆ ಅನ್ನುವಂತಹ ಮನಗಟ್ಕೊಂಡು ಈ ತೀರ್ಮಾನ ಮಾಡ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಇವತ್ತು ಕೂಡ ಆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಅವರು ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ. ಬಟ್ ಒಂದು ಬ್ಯಾಡ್ ಪ್ರಾಕ್ಟೀಸ್ ಅಂತೂ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ನಮಗೆ. ಒಬ್ರು ತಮ್ಮ ರಾಜಕೀಯ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ನಡೆಸ್ತಾ ಇರೋ ಸಂಘರ್ಷ, ಇನ್ನೊಬ್ರದ್ದು ಹಳೆಯ ಸಾಮ್ರಾಜ್ಯವನ್ನ ಪುನಃ ಸ್ಥಾಪಿಸೋದಕ್ಕೆ ನಡೆಸ್ತಾ ಇರುವಂತಹ ಸಂಘರ್ಷದಲ್ಲಿ ಬಲಿಯಾಗಿದ್ದು ಮಾತ್ರ ಅಮಾಯಕ ಕಾರ್ಯಕರ್ತರು.